ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಮತ್ತು ಒಟ್ಟಾರೆ ಸಿನಿ ಪ್ರೇಮಿಗಳಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. 2026ರ ಯುಗಾದಿ ಹಬ್ಬದಂದು ಬಾಕ್ಸ್ ಆಫೀಸ್ನಲ್ಲಿ ರಕ್ತಪಾತ ಆಗೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಂದು ಬರೋಬ್ಬರಿ 3 ಪ್ಯಾನ್ ಇಂಡಿಯಾ ಸಿನಿಮಾಗಳು ಮುಖಾಮುಖಿ ಆಗ್ತಾ ಇವೆ. ಒಂದು ಕಡೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್, ಇನ್ನೊಂದು ಕಡೆ ಬಾಲಿವುಡ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರುವ ಧುರಂಧರ್ ಸೆಕೆಂಡ್ ಪಾರ್ಟ್, ಇನ್ನು ಮತ್ತೊಂದೆಡೆ ತೆಲುಗಿನ ಡಕಾಯತ್. ನಿಜಕ್ಕೂ ಅಂದು ಯಾರು ಗೆಲ್ತಾರೆ? ಮಹಾಸವಾಲನ್ನು ಯಶ್ ಮೆಟ್ಟಿ ನಿಲ್ತಾರ? ರಾಕಿ ಬಾಯ್ ಸಿನಿಮಾದಲ್ಲಿ ಆಗಿರೋ ಆ ದೊಡ್ಡ ಬದಲಾವಣೆ ಏನು? ಸಿನಿಮಾದಲ್ಲಿ ಕಿಯಾರಾ ಅಡ್ವಾಣಿ ರೋಲ್ ಏನು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಬಾಕ್ಸ್ ಆಫೀಸ್ ಮಹಾಯುದ್ಧ? ಸ್ನೇಹಿತರೆ, ಡೇಟ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಚ್ 19, 2026 ಅಂದು ಯುಗಾದಿ ಹಬ್ಬದ ಜೊತೆಗೆ ರಂಜಾನ್ ಹಬ್ಬದ ರಜೆ ಕೂಡ ಇದೆ. ಇದೇ ಟೈಮ್ ನೋಡಿಕೊಂಡು KVN ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಲಿದೆ ಅಂತ ಈಗಾಗಲೇ ಘೋಷಣೆ ಆಗಿದೆ. ಆದರೆ ಈಗ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇದೇ ದಿನಾಂಕದಂದು ಬಾಲಿವುಡ್ ನಟ ರಣವೀರ್ ಸಿಂಗ್ ಅಭಿನಯದ ಧುರಂಧರ್ 2 ಕೂಡ ರಿಲೀಸ್ ಆಗಲಿದೆ. ಹೀಗಂತ ಸಿನಿಮಾ ತಂಡ ಅನೌನ್ಸ್ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಸದ್ಯ ರಣವೀರ್ ಸಿಂಗ್ ಅಭಿನಯದ ಧುರಂಧರ್ ಮೊದಲ ಭಾಗ ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬೀಸ್ತಾ ಇದೆ. ಕೇವಲ 2 ವಾರದಲ್ಲಿ ಬರೋಬ್ಬರಿ 710 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಈ ಕಾನ್ಫಿಡೆನ್ಸ್ ಮೇಲೆ ಚಿತ್ರತಂಡ ಅದರ ಸೀಕ್ವೆಲ್ ಅಂದ್ರೆ ಪಾರ್ಟ್ 2 ಅನ್ನ ಟಾಕ್ಸಿಕ್ ಎದುರಿಗೆ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದೆ. ಇಷ್ಟೇ ಅಲ್ಲ, ಅಡವಿಶೇಷ್ ಮತ್ತು ಮೃಣಾಲ್ ಠಾಕೂರ್ ನಟನೆಯ ಡಕಾಯತ್ ಸಿನಿಮಾ ಕೂಡ ಇದೇ ರೇಸ್ನಲ್ಲಿದೆ. ಅಲ್ಲಿಗೆ 3 ದೊಡ್ಡ ಸಿನಿಮಾಗಳ ಕ್ಲಾಶ್ ಕನ್ಫರ್ಮ್ ಆಗಿದೆ. ಆದರೆ ಅಜಯ್ ದೇವಗನ್ ಅವರ ಧಮಾಲ್ 4 ಮಾತ್ರ ಈ ಪೈಪೋಟಿಗೆ ಹೆದರಿ ತನ್ನ ರಿಲೀಸ್ ಡೇಟ್ ಮುಂದೂಡಿದೆ ಅನ್ನೋ ಸುದ್ದಿ ಇದೆ. ಯಶ್ಗೆ ಹೊಸದಲ್ಲ ಕ್ಲಾಶ್. ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗಿ ನೋಡೋದಾದ್ರೆ, ಯಶ್ಗೆ ಈ ರೀತಿ ದೊಡ್ಡ ಸಿನಿಮಾಗಳ ಎದುರು ಬರೋದು ಹೊಸ ವಿಷಯ ಏನಲ್ಲ. 2018ರಲ್ಲಿ KGF ಚಾಪ್ಟರ್ 1 ಬಂದಾಗ ಶಾರುಖ್ ಖಾನ್ ಅಭಿನಯದ 0 ಸಿನಿಮಾ ಎದುರಾಗಿತ್ತು. ರಿಸಲ್ಟ್ ಏನಾಯ್ತು ಅಂತ ನಿಮಗೆ ಗೊತ್ತೇ ಇದೆ. ಶಾರುಖ್ ಸಿನಿಮಾ ಮಖಾಡೆ ಮಲಗ್ತು. ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು. ಇನ್ನು 2022ರಲ್ಲಿ KGF ಚಾಪ್ಟರ್ 2 ಬಂದಾಗ ತಮಿಳಿನ ವಿಜಯ್ ಅವರ ಬೀಸ್ಟ್ ಸಿನಿಮಾ ಎದುರಾಗಿತ್ತು. ಆಗ್ಲೂ ಗೆದ್ದಿದ್ದು ನಮ್ಮ ರಾಕಿ ಬಾಯ್. ಹೀಗೆ ಎಷ್ಟೇ ದೊಡ್ಡ ಸಿನಿಮಾ ಬಂದ್ರೂ ಕಂಟೆಂಟ್ ಇದ್ರೆ ಕಿಂಗ್ ಯಾರು ಅನ್ನೋದು ಯಶ್ ಫ್ಯಾನ್ಸ್ಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಟಾಕ್ಸಿಕ್ ಸಿನಿಮಾ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹೊರಬಿದ್ದಿದೆ. ಮೊದಲನೇದಾಗಿ, ಇದೇ ಮೊದಲ ಬಾರಿಗೆ ಯಶ್ ಅವರು ಅಧಿಕೃತವಾಗಿ ರೈಟರ್ ಅಂದ್ರೆ ಬರಹಗಾರನಾಗಿ ಕಾಣಿಸಿಕೊಳ್ತಿದ್ದಾರೆ. ಮೊದಲೆಲ್ಲ ಅವರು ಸ್ಕ್ರಿಪ್ಟ್ನಲ್ಲಿ ಮೂಗು ತೂರಿಸ್ತಾರೆ ಅಂತ ಕೆಲವರು ಆರೋಪ ಮಾಡ್ತಿದ್ರು. ಆದರೆ ಈಗ ಟಾಕ್ಸಿಕ್ ಪೋಸ್ಟರ್ನಲ್ಲೇ ರಿಟನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತ ಹಾಕೋ ಮೂಲಕ ಯಶ್ ತಮ್ಮ ಕ್ರಿಯೇಟಿವಿಟಿಗೆ ಅಫಿಷಿಯಲ್ ಮುದ್ರೆ ಒತ್ತಿದ್ದಾರೆ. ಎರಡನೇದಾಗಿ, ನಟಿ ಕಿಯಾರಾ ಅಡ್ವಾಣಿ ಅವರ ಫಸ್ಟ್ ಲುಕ್ ಭಾನುವಾರ ರಿವೀಲ್ ಆಗಿದೆ. ಇದರಲ್ಲಿ ಅವರ ಪಾತ್ರದ ಹೆಸರು ನಾದಿಯಾ. ಬರೀ ಗ್ಲಾಮರ್ ಗೊಂಬೆಯಾಗಿ ಇಲ್ಲದೆ ಇದೊಂದು ಪವರ್ಫುಲ್ ಎಮೋಷನಲ್ ಪಾತ್ರ ಅಂತ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಹೇಳಿದ್ದಾರೆ. ಟಾಕ್ಸಿಕ್, ಧುರಂಧರ್, ಡಕಾಯತ್ ಗೆಲ್ಲೋದು ಯಾರು? ಒಂದ್ ಕಡೆ ಉರಿ ಸರ್ಜಿಕಲ್ ಸ್ಟ್ರೈಕ್ ಖ್ಯಾತಿಯ ಆದಿತ್ಯ ಧರ್ ನಿರ್ದೇಶನದ ಧುರಂಧರ್ 2 ಸ್ಪೈ ಥ್ರಿಲ್ಲರ್ ಆದ್ರೆ, ಇನ್ನೊಂದ್ ಕಡೆ ಡ್ರಗ್ ಮಾಫಿಯಾ ಮತ್ತು ಭೂಗತ ಲೋಕದ ಕತೆ ಹೇಳೋ ಟಾಕ್ಸಿಕ್. ಇನ್ನು ಸಮುದ್ರದಲ್ಲಿ ಎಷ್ಟೇ ದೊಡ್ಡ ಮೀನುಗಳಿದ್ರು ನಾವೇ ಗೋಲ್ಡ್ ಫಿಶ್ ಅಂತ ಅಡವಿಶೇಷ್ ಡೈಲಾಗ್ ಹೊಡಿತಿದ್ದಾರೆ. ಹೀಗಾಗಿ 2026ರ ಯುಗಾದಿಗೆ ಬಾಕ್ಸ್ ಆಫೀಸ್ ಬೇಟೆ ಯಾರದ್ದು ಅನ್ನೋದು ಭಾರಿ ಕುತೂಹಲ ಹುಟ್ಟಿಸಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಗೇನನ್ಸುತ್ತೆ? ರಣವೀರ್ ಸಿಂಗ್ ಅವರ ಧುರಂಧರ್ 2 ನಮ್ಮ ಯಶ್ ಅವರ ಟಾಕ್ಸಿಕ್ ಮುಂದೆ ನಿಲ್ಲೋಕೆ ಸಾಧ್ಯನಾ? ಅಥವಾ KGF ತರ ಬಾಲಿವುಡ್ ಸಿನಿಮಾಗಳನ್ನು ಸೈಡಿಗೆ ತಳ್ಳಿ ಯಶ್ ಮತ್ತೆ ಕಿಂಗ್ ಆಗ್ತಾರಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.